ನ್ಯಾಚುರಲ್ ಹಳ್ಳಿ ಸೊಗಡು ಪ್ಲಸ್ ಕಾಮಿಡಿ ಸರ್. ಬಿಲೋ ದ ಬೆಲ್ಟ್ ಕಾಮಿಡಿ ಇರ್ತಿತ್ತು ಮುಂಚೆ. ಫ್ಯಾಂಟಾಸ್ಟಿಕ್ ರಿಯಲ್ ವೆರಿ ನ್ಯಾಚುರಲ್ ಕಾಮಿಡಿ ಸರ್. ಸರ್ ಕ್ಯಾನಡಾದಲ್ಲಿ US ಅಲ್ಲಿ ಜನಗಳು ಎಷ್ಟೋ ಜನ ಗಂಡಂದಿರು ಜಗಳ ಆಡಿದ್ದಾರೆ ವಹಿಸ್ಕೊಳ್ತಾರಲ್ಲ ಬಿಗ್ ಬಾಸ್ ಎಲ್ಲ US ಅಲ್ಲ ಜಸ್ಟ್ ಬಿಕಾಸ್ ಆಫ್ ಅಂಡ್ ಪಾಪ್ಯುಲಾರಿಟಿ ರೇಷಿಯೋ ಕನೆಕ್ಟ್ ಮಾಡಿಸಿದ್ರು ಸರ್. ಅದರಲ್ಲಿ 1,00,000 ಜನ ಸೇರಿಸಿದೆ. ಬಂದರು ಪಾಪ, ಬಂದು ನನಗೋಸ್ಕರ ಬಂದರು. ಉಮೇಶ್ವರ್ ಕರೀತಾ ಇದ್ದೀನಿ ಅಂತ ಹೇಳಿ ಬಂದುಬಿಟ್ರು. ಒಂದು 3 hours ಇತ್ತು ಪ್ರೋಗ್ರಾಮಿಗೆ. 1 hour ಇದ್ರು. ಆಮೇಲೆ ನಮ್ಮ ಕಾಲೇಜ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಲಂಚ್ ಎಲ್ಲ ಮಾಡಿಸಿ ಡಿನ್ನರ್ ಎಲ್ಲ ತಿಂದು ಎಲ್ಲ ಬಡದನ ಬಂದು ಸುವರ್ಣ ಹೋಗೋಕ್ಕೆ ಮುಂಚೆ ನಾನು ಅದ್ರಾಗ ಫೈನಲ್ ಸ್ಟಾರ್ಟ್. ಏನ್ ಸರ್ ಮೊನ್ನೆ ಎಲ್ಲಿ ಅವ್ರದ್ದು ಜನ ನೋಡ್ಬೇಕು ಸಾದ ಕ್ರೌಡ್ ಬಿಗ್ ಬಾಸ್ ಇಲ್ಲ ಗಿಲ್ಲಿ ಒಳ್ಳೇದಾಗಲಿ. ಅಂದರೆ ಇಟ್ ಇಸ್ ಇನ್ನೋಸೆನ್ಸು, ಹಾರ್ಡ್ ವರ್ಕು ಚೆನ್ನಾಗಿ ಒಳ್ಳೇದು. ಸಿಂಪ್ಲಿಸಿಟಿ ಭಾಳ ಇದು ಮಾಡುತ್ತೆ ಜೀವನದಲ್ಲಿ. ಜನ ಅದನ್ನೇ ಇಷ್ಟಪಡ್ತಾರೆ. ಎಲ್ಲ ತೋರಿಕೆ ಗ್ಲಾಮರ್ ವರ್ಲ್ಡ್ ಎಂಟರ್ಟೈನ್ಮೆಂಟ್ ವರ್ಲ್ಡ್. ಅದೊಂದು ಲೈನೇ ಬೇರೆ, ಇದು ಬೇರೆ. ಚೆನ್ನಾಗಿದೆ. ಆಮೇಲೆ ಬೆಂಗಳೂರಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಓದಿದ್ರು. ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲೊಂದು 5 ವರ್ಷ ಇದ್ದೆ. ಆಮೇಲೆ ಬಂದಾದ್ಮೇಲೆ ಪಾಲಿಟಿಕ್ಸ್ ಸೇರ್ಕೊಂಡು ಇವಾಗ ಪಾಲಿಟಿಕ್ಸ್ ಹೌದಾ? 100-115 ದಿನ ಒಂದೇ ಮನೆಯಲ್ಲಿ ಅಷ್ಟು ಜನಕ್ಕೆ ಬರೀ ಒಂದು 15-20 ಜನ ಜೊತೆ ಕಮ್ಯುನಿಟಿ ಒಂದೇ ಮನೆಯಲ್ಲಿ ಇರ್ಬೋದು. ಸಡನ್ ಆಗಿ ಬಂದ್ಬಿಟ್ಟು ಅಷ್ಟು ಜನ ಅಷ್ಟು ಕ್ರೌಡ್ ನೋಡೋದಾಗ ಬೇಗ ಬರೋಕ್ಕಾಗಲ್ಲ ಸರ್. ಫೋನು ಇಲ್ಲ, ಟೈಮು ಇಲ್ಲ, ಏನೂ ಇಲ್ಲ. ಟೈಮು ಒಂದು ಗಡಿಯಾರನೇ ಇರಲ್ಲ ಸರ್. ಬಿಸಿಲು ನೋಡಿ ಆಗಿರ್ಬೋದೇನೋ. ಅಯ್ಯೋ ಟೆಕ್ನಾಲಜಿ ಇರಲ್ಲ ಏನಿಲ್ಲ. ಟೆಕ್ನಾಲಜಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.